ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 311ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆಯಲ್ಲಿ ರಾವಣ ಶೂರ್ಪನಖಳ ಹೀಯಾಳಿಕೆಯನ್ನು ಕೇಳಿ ಅವಳಲ್ಲಿ ಕೆಲವು ಪ್ರಶ್ನೆಗಳನ್ನು ಮಾಡ್ತಾನೆ. ರಾಮ ಯಾರು, ಅವನ ಪರಾಕ್ರಮ ಏನು, ಅವ ಎಂಥ ವೀರ, ಇಲ್ಯಾಕೆ ಬಂದ, ಇವೆಲ್ಲ ಪ್ರಶ್ನೆಗಳಿಗೆ ಆಕೆ ಉತ್ತರ ರೂಪದಲ್ಲಿ ಮೊದಲು ಏನು ಹೇಳ್ತಾಳೆ ಅಂದರೆ ರಾಮನ ಬಗ್ಗೆ ಆಕೆ ವರ್ಣನೆಯನ್ನು ಮಾಡ್ತಾಳೆ. ರಾಮನ ಮೈಕಟ್ಟು ಹೇಗಿತ್ತು, ಎತ್ತರ ಹೇಗಿದ್ದ, ರಾಮನ ಬಣ್ಣ ಏನಿತ್ತು, ಅಷ್ಟೇ ಅಲ್ಲ ರಾಮ ಬಾಣವನ್ನು ಬಿಡುವಂತಹ ಕಲೆನೂ ಅಲ್ಲಿರುವಂಥ ಚುರುಕುತನದ ಬಗ್ಗೆಯೂ ಅವಳು ಹೇಳ್ತಾಳೆ. ಅಷ್ಟೇ ಅಲ್ಲ, ಒಬ್ಬನೇ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡಿದ ಮತ್ತು ಈ 3 ಜನ ಏನು ಶೂರರಿರ್ತಾರೆ, ದುಶನ, ಖರ ಮತ್ತು ತ್ರಿಶಿರ, ಅವ್ರನ್ನೂ ಕೂಡ ಕೆಲವೇ ಗಳಿಗೆ ಅಂದರೆ 4 ಗಳಿಗೆಯಲ್ಲಿ ಅವರನ್ನು ಕೂಡ ಹೆಣ ಮಾಡಿದ ಅಂತ ಹೇಳ್ತಾ ಅಲ್ಲಿ ರಾಮನ ವರ್ಣನೆಯನ್ನು ಕೊಡ್ತಾಳೆ. ಮುಂದುವರೆದು ಕುರೂಪಿ ಮಾಡಿದರು ನನ್ನ ತಪ್ಪಿಸಿಕೊಂಡು ಬಂದೆ. ಅಲ್ಲಿ ಪ್ರಶ್ನೆ ಕೇಳಿದ, ನಿನಗೆ ಯಾರು ಕುರೂಪಿ ಮಾಡ್ರು ಅಂತ ಕೇಳಿರ್ತಾಳೆ. ಅವಾಗ ಹೇಳ್ತಾಳೆ ಆಕೆ, ರಾಮಂದು ಹೇಳ್ತಾನೆ, ತಂದು ಹೇಳ್ತಾಳೆ, ನನ್ನ ಕುರೂಪಿ ಮಾಡಿದರವರು, ನಾನು ನನ್ನ ಜೀವವನ್ನು ರಕ್ಷಣೆ ಮಾಡಿಕೊಂಡು ಅವರಿಂದ ತಪ್ಪಿಸಿಕೊಂಡು ನಿನ್ನಲ್ಲಿಗೆ ಓಡಿ ಬಂದಿದ್ದೇನೆ ಅಂತ ಹೇಳ್ತಾಳೆ. ಮುಂದುವರಿದು ರಾಮನಷ್ಟೇ ಶೂರನಿರುವನು ಲಕ್ಷ್ಮಣ. ರಾಮಂದಾಯ್ತಾ, ಈಗ ಲಕ್ಷ್ಮಣನ ಹೇಳಕತ್ತಡಕ್ಕೆ. ರಾಮನಷ್ಟೇ ಶೂರನಿರುವನು ಲಕ್ಷ್ಮಣ, ಅವನ ಸಹೋದರ. ಲಕ್ಷ್ಮಣ ಯಾರಂದರೆ ರಾಮನ ಸಹೋದರ. ಅವನು ರಾಮನಷ್ಟೇ ಪರಾಕ್ರಮಿ ಇದ್ದಾನ, ಶೂರನಿದ್ದಾನ, ಸಿಡುಕು ಸ್ವಭಾವ, ಬುದ್ಧಿವಂತ. ರಾಮ ಶಾಂತ ಸ್ವಭಾವದವನು, ಎಲ್ಲನೂ ಶಾಂತ ಚಿತ್ತದಿಂದ ಕೂತ್ ಕೇಳ್ತಾನೆ, ದುಡುಕೋದಿಲ್ಲ, ಭಾವುಕನಾಗೋದಿಲ್ಲ ರಾಮ ಭಾಳ. ಯಾಕಂದರೆ ಅಲ್ಲೇ ವಾಲ್ಮೀಕಿಯವರು ಮೊದಲೇ ಹೇಳ್ತಾರೆ, ಚಿಕ್ಕಂದಿನಾಗನ ಅವನೇನು ಮಾಡ್ತಾನಂದರೆ ಇಲ್ಲಿ ಅವನಿಗೆ ಮೋಕ್ಷ ಪಡೆದಿರ್ತಾನೆ. ಅಂದ್ರೆ ಮನಸ್ಸಿನಿಂದ ಅವನು ಸಂಪೂರ್ಣವಾಗಿ ಸ್ವತಂತ್ರ ಆಗಿರ್ತಾನೆ. ಅವನಿಗೆ ಎಲ್ಲನೂ ಅಷ್ಟೇ ಅನ್ನಿಸ್ತಿರ್ತದೆ, ಅದಕ್ಕೆ ಅವನು ಶಾಂತ ಚಿತ್ತದಿಂದಿರ್ತಾನೆ. ಇಲ್ಲಿ ಲಕ್ಷ್ಮಣ ಹಾಗಿಲ್ಲ. ಲಕ್ಷ್ಮಣ ಸಿಡುಕು ಸ್ವಭಾವ. ಸ್ವಲ್ಪ ಏನರೇ ಕಾರಣ ಸಿಕ್ತಂದ್ರೆ ಯುದ್ಧಕ್ಕೆ ನಿಲ್ತಿದ್ದ ಅವನು, ಸಿಡುಕು ಸ್ವಭಾವ ಅಂತ ಹೇಳ್ತಾಳೆ. ಮುಂದೆ ಬುದ್ಧಿವಂತ. ಸಿಡುಕು ಸ್ವಭಾವವನ್ನು ಕೂಡ ಕೆಲವು ಮಂದಿ ಸಿಟ್ಟಿನ ಬುದ್ಧಿ ಕೊಡೋ, ಸಿಟ್ಟು ಬಂತಂದ್ರೆ ಬುದ್ಧಿ ಹೋಗ್ತೈತೆ ಅಂತಾರಲ್ಲ, ಹಂಗೂ ಇಲ್ಲ ಅವ. ಸಿಟ್ಟಿನ ಜೊತೆಗೆ ಬುದ್ಧಿವಂತನೂ ಇದ್ದಾನ. ಮುಂದೆ ರಾಮನಿಗೆ ಪ್ರಾಣ. ಅಗದಿ ಮುಖ್ಯವಾದ ವಿಷಯ ಹೇಳ್ತಾಳೆ, ರಾಮನ ಪ್ರಾಣ ಯಾರಪ್ಪ ಅಂದ್ರೆ ಲಕ್ಷ್ಮಣ. ಮುಂದೆ ಚಂದ್ರಮುಖಿ ವಿಶಾಲಾಕ್ಷಿ ಅದ್ವಿತೀಯ ಸುಂದರಿ ಸೀತೆ. ಲಕ್ಷ್ಮಣ ಮುಗಿತು, ಇಲ್ಲಿ ಬಂದ ನೋಡ್ರಿ ಅದ್ವಿತೀಯ ಸುಂದರಿ. ಅಷ್ಟೊಂದು ಸುಂದರಿ ಯಾರೂ ಇಲ್ಲ ಭೂಮಿಯಾಗ, 3 ಲೋಕದಾಗಿಲ್ಲ ಅಂತಹ ಸುಂದರಿ. ಅವನ ಪತ್ನಿ ಆಕೆ ಯಾರಂದ್ರೆ ಆಕೆ ಹೆಸರು ಸೀತೆ ಅಂತ ಹೇಳ್ತಾನೆ. ರಾಮನ ಧರ್ಮಪತ್ನಿ, ಅವಳೇ ಅವನ ಧರ್ಮಪತ್ನಿ. ರಾಮನೇ ಅವಳ ಸರ್ವಸ್ಸು. ರಾಮನಿಗೆ ಸೀತೆ ಪ್ರಾಣ, ಸೀತೆಗೆ ಎಲ್ಲವೂ ರಾಮನೇ. ನೀಳಗೂದಲದ ಸಂಪಿಗೆ ಮೊಗ್ಗದಂತಹ ಮೂಗು. ಆಕೆ ಕೂದಲ ಉದ್ದವಾದ ಕೂದಲಿತ್ತು, ಸಂಪಿಗೆ ಮೊಗ್ಗಿರ್ತದಲ್ಲ, ಸಂಪಿಗೆ ಹೂವಿನ ಮೊಗ್ಗ, ಆ ನಮನೆ ಅಕ್ಕಿದು ಮೂಗಿತ್ತು. ಅಕ್ಕಿ ನೋಡಿ, ಶೂರ್ಪನಖಳು ಸೀತೆಯ ಸೌಂದರ್ಯದ ವರ್ಣನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾಳೆ. ತುಂಬಿದ ತೊಡೆಗಳು, ವನ ದೇವತೆಯಂತೆ ಕೊಂಗಳಿಸುವಳು. ಹೇಗ ವಸಂತ ಋತುವಿನಾಗ, ವರ್ಷಾ ಋತುವಿನಲ್ಲಿ ಭೂಮಿ ಹಚ್ಚಗಾಗಿ ಕಾಣಿಸ್ತಿರ್ತದೆ, ವಸಂತ ಋತುವಿನಿಂದ ಎಲ್ಲಿ ನೋಡಿದ್ರಲ್ಲೂ ಹೂವಿನಿಂದ ತುಂಬಿರ್ತದೆ. ಭೂಮಿ ಹೇಗೆ ಶೃಂಗಾರಗೊಂಡು ಹೊಳಿತಿರ್ತದೆ, ಚೆಂದ ಕಾಣ್ತಿರ್ತದೆ. ಅವಳು ಕೂಡ ಆಕೆ ಮೈಮಾಟ ನೋಡಿದ್ರೆ ಎಲ್ಲ ಕಡೆಗೆ ತುಂಬಿಕೊಂಡು ಅವಳು ಒಂದು ಭೂಮಿ ಹಂಗೆ ಕಂಗೊಳಿಸ್ತಾ ಇದ್ದಾಳೆ. ಯಾವ ರೀತಿ ಭೂಮಿ ಎಲ್ಲ ಸೌಂದರ್ಯವನ್ನು ತುಂಬಿಕೊಂಡು ಅದು ಕಂಗೊಳಿಸ್ತಿದೆ, ಆಕರ್ಷಿಸ್ತಿದೆ, ಆ ರೀತಿಯಾಗಿ ಎಲ್ಲ ಸೌಂದರ್ಯಗಳು ಆಕೆಯಲ್ಲಿ ಅಡಗಿವೆ ಅಂತ ಹೇಳ್ತಾಳೆ. ಮುಂದುವರಿದು ಸುವರ್ಣ ಮೈಕಟ್ಟು. ಆಕೆ ಬಣ್ಣ ಹೆಂಗಿತ್ತಪ್ಪ ಅಂದ್ರೆ ಬಂಗಾರದ ಬಣ್ಣ, ಹೊನ್ನಿನ ಬಣ್ಣ ಇತ್ತಕ್ಕಿದ್ದು. ಸುವರ್ಣ ಮೈಕಟ್ಟು, ರಕ್ತಗೆಂಪು ಉಗುರುಗಳು. ಆಕೆ ಉಗುರು ರಕ್ತಗೆಂಪಿದ್ದು, ರಕ್ತಗೆಂಪು ಉಗುರುಗಳು, ಬಳಕುವ ನಡ. ಯಾವ ರೀತಿ ಬಳಕ್ತಿರ್ತದಲ್ಲ, ಸಣ್ಣ ನಡ, ಸುಪುರ ನಡ, ಬಳಕುವ ನಡು. ವಕ್ರ ಚಿಪ್ಪೆಗಳ ಸುಂದರಿ. ಆಕೆ ಹಿಪ್ಸ್ ಏನಿದ್ವಲ್ಲ ಹಿಂದು ವಕ್ರ ಚಿಪ್ಪೆಗಳಿದ್ದು ಅಂತ ಹೇಳ್ತಾಳೆ. ಸುಂದರಿ ಸೀತೆ.
ಜನಕರಾಜನ ಪುತ್ರಿ. ಈ ರೀತಿಯಾಗಿ ಸುಂದರ ಇವಳದು ಸೀತೆಯ ಮೈಮಾಟದ ಬಗ್ಗೆ, ಆಕೆ ಬಣ್ಣದ ಬಗ್ಗೆ, ಆಕೆಯ ಆಕರ್ಷಣೆ ಬಗ್ಗೆ, ಆಕೆ ಸೌಂದರ್ಯ ಬಗ್ಗೆ ಹೇಳ್ತಾ ಆಕೆ ಯಾರ ಪುತ್ರಿ ಅಂದ್ರೆ ರಾಜ ಜನಕನ ಪುತ್ರಿ ಅಂತ ಹೇಳ್ತಾಳೆ. ಮುಂದೆ ದೇವತಾ ಸ್ತ್ರೀ, ಗಂಧರ್ವ ಸ್ತ್ರೀ, ಯಕ್ಷ ಸ್ತ್ರೀ, ಕಿನ್ನರ ಸ್ತ್ರೀಗಳಲ್ಲಿ ಇಲ್ಲ. ಭೂಲೋಕದಲ್ಲಿಯೇ ಇಲ್ಲ ಸೀತೆ ಅಂತ ಚೆಲುವೆ. ಸೀತೆ ಅಂತ ಚೆಲುವೆ ದೇವತಾ ಸ್ತ್ರೀಯರಲ್ಲಿಯೂ ಇಲ್ಲ, ಗಂಧರ್ವ ಸ್ತ್ರೀಯರಲ್ಲೂ ಇಲ್ಲ, ಯಕ್ಷ ಸ್ತ್ರೀಯರಲ್ಲೂ ಇಲ್ಲ, ಕಿನ್ನರ ಸ್ತ್ರೀಯರಲ್ಲೂ ಇಲ್ಲ, ಭೂಲೋಕದಲ್ಲಿಯೂ ಇಲ್ಲ. ಅಷ್ಟೊಂದು ಸುಂದರವಾದ ಹೆಣ್ಣ ಈ ಯಾವ ಪ್ರಜಾತಿಗಳಲ್ಲಿ ಇಲ್ಲ ಅಂತೇಳಿ ಇಲ್ಲೊಂದು ವಿಷಯ ಬರ್ತಿದೆ. ರಾವಣ ಒಂದು ವೇಳೆ, ಅದನ್ನೇ ಹೇಳ್ತೇನೆ, ಈ ಉಳಿದ ರಾಮಾಯಣದಲ್ಲಿ ಬರೆದಂತೆ ಸೀತೆಯ ಸ್ವಯಂವರಕ್ಕೆ ಹೋಗಿದ್ರೆ ಸೀತೆಯನ್ನು ಕಂಡಿರ್ತಿದ್ದ. ಸೀತೆ ನೋಡೇ ಇಲ್ಲ ಅವ. ಇಲ್ಲಿವರೆಗೆ ಈಕೇನ ಶೂರ್ಪಣಖ ಸೀತೆಯ ವರ್ಣನೆಯನ್ನು ಮಾಡ್ತಾಳೆ, ಅಲ್ಲಿ ತನಕ ಸೀತೆಯನ್ನು ನೋಡೇ ಇಲ್ಲ ಅವ. ಅಂದರೆ ಅಲ್ಲೇನೋ ಪ್ರಕ್ಷೇಪಗಳೇನಾಗ್ಯಾವಲ್ಲ, ಸ್ವಯಂವರ ಹಿಡಿದು ಏನೇನೇನ ವಿಚಾರಗಳನ್ನು ಮಾಡಿ ಕವಿಗಳು, ಪಂಡಿತರು, ಭಾಷಣಕಾರನ್ನು ಬರೆದಾರಲ್ಲ, ಅದಕ್ಕೂ ವಾಲ್ಮೀಕಿ ರಾಮಾಯಣಕ್ಕೂ ಇರುವ ದೊಡ್ಡ ವ್ಯತ್ಯಾಸವಿದು. ಮುಂದುವರೆದು ಹೇಳ್ತಾಳ, ಅದ್ವಿತೀಯ ಸುಂದರ ಸೀತೆ ಅಂತ ಚೆಲುವೆ ಈ ಭೂಮಿಯಾಗಿ ಇಲ್ಲ ಅಂತ ಹೇಳ್ತಾಳೆ. ಅದ್ವಿತೀಯ ಸುಂದರಿ ಸೀತೆಯನ್ನು ಪಡೆದ ರಾಮ 3 ಲೋಕಗಳಲ್ಲಿ ಶ್ರೇಷ್ಠ ಪುರುಷ. ಇಲ್ಲಿ ಹಾಕಿ ನೋಡ್ರಿ ಅವ್ನ ಬೆಂಕಿ ತಲೆಯಾಗ. ಅಂತಹ ತ್ರಿಲೋಕ ಸುಂದರಿಯನ್ನು ಮಡದಿಯನ್ನಾಗಿ ಮಾಡ್ಕೊಂಡಾನಂದ್ರೆ ಅವನಷ್ಟ ದೈವಾನ ಎಲ್ಲೂ ಯಾವ ಪುರುಷನೂ ಅಲ್ಲ. ಅಂಥ ಸುಂದರ ಸ್ತ್ರೀಯನ್ನು ಮದುವೆ ಆದಂಥ ರಾಮ ಧನ್ಯ ಅಂತ ಹೇಳಿದಾಗ ಇವನು ತಲೆ ಕೆಡ್ತದ. ಯಾಕಂದ್ರೆ ಜಗತ್ತಿನ ಎಲ್ಲ ಸುಂದರ ಸ್ತ್ರೀಯರನ್ನು ಅವರ ಗಂಡಂದಿರನ್ನ ತಂದೆಯನ್ನು ಕೊಂದು ತನ್ನ ಅರಮನೆಯಲ್ಲಿ 1,000 ಮಂದಿನ ಇಟ್ಟಿರ್ತಾನೆ. ಎಲ್ಲ ಪ್ರಭೇದದ ಜನನೂ ಇರ್ತದೆ ಅಲ್ಲಿ, ಎಲ್ಲರೂ ಇರ್ತಾರೆ. ದೇವತಾ ಸ್ತ್ರೀಯರು ಇರ್ತಾರೆ, ಗಂಧರ್ವ ಸ್ತ್ರೀಯರು, ಕಿನ್ನರ ಸ್ತ್ರೀಯರು, ಯಕ್ಷಿಣಿ ಸ್ತ್ರೀಯರು, ಎಲ್ಲರೂ ಇರ್ತಾರಲ್ಲಿ, ರಾಕ್ಷಸ ಸ್ತ್ರೀಯರು ಇರ್ತಾರೆ, ಎಲ್ಲರೂ ಇರ್ತಾರೆ ಅಂತ. ನಾನು ಇಷ್ಟೊಂದು ಎಲ್ಲ ಸುಂದರ ತಂದು ಇಲ್ತೇನೆ. ಎಲ್ಲಕ್ಕಿಂತಲೂ ಇನ್ನೊಂದು ತಮಗೆ ವಿಷಯ ಹೇಳ್ತೇನೆ. ಮಂಡೋದರಿ ಆಕೆಯು ತ್ರಿಪುರ ಸುಂದರಿನ, ಆಕೆ 3 ಇದರದ ಸುಂದರಿನ. ಆಕೆ ಆಕೆಗೆ ಹೋಲಿಸಿ ನೋಡಿದರೆ ಇಬ್ಬರು ಅನ್ಕಂಪೇರೇಬಲ್ ಅವರು. ಆಕೆ ಒಂದು ಸೌಂದರ್ಯನ ಬೇರೆ, ಈಕೆದೊಂದು ಸೌಂದರ್ಯನ ಬೇರೆ. ಅಷ್ಟು ಸುಂದರ ಇರ್ತಾಳೆ ಆಕೆ. ಯಾರು ಅಂದರೆ ಮಂಡೋದರಿ. ಇಲ್ಲಿ ಇಷ್ಟೊಂದು ಸುಂದರ ಸ್ತ್ರೀಯನ್ನು ನಾನು ಹೊಂದಿದಾಗ ಇವಳು ಹೆಂಗೆ ನನ್ನ ಕಣ್ಣಿಂದ ತಪ್ಪಿಸ್ಕೊಂಡು ಹೋದಳು ಅಂತ ಅವನ ತಲೆಯಾಗ ಅದನ್ನು ಒಂದು ವಿಚಾರವನ್ನು ಬಿಟ್ಬಿಡ್ತಾಳೆ ಆಕೆ. ಮುಂದುವರೆದು ಹೇಳ್ತಾನೆ, ಸುಶೀಲ ಅಪ್ರತಿಮ ಸುಂದರ ಸೀತೆಯನ್ನು ಓ ರಾವಣನೇ ನಿನ್ನ ಪತ್ನಿಯಾಗಿ ಮಾಡಿಕೋ ಅಂತ ಹೇಳಿ ಅವನ ತಲೆಯಾಗ ಹಾಕ್ತಾಳೆ ಆಕೆ. ಅಂಥ ಸುಂದರ ಸ್ತ್ರೀ ಅದಾಳ. ಇಂಥ ಸುಂದರ ಸ್ತ್ರೀಯ ರಾಮ ಜಗತ್ತಿನಾಗ ಸುಂದರ ಸ್ತ್ರೀಯ ಗಂಡ ಯಾರಂದ್ರೆ ಆ ಪಟ್ಟವನ್ನು ರಾಮ ಪಡೆದಾನ. ಈಗ ನೀ ಏನು ಮಾಡಂದ್ರೆ ಆ ಸುಂದರ ಸ್ತ್ರೀಯನ್ನು ನಿನ್ನ ಪತ್ನಿಯಾಗಿ ಮಾಡಿಕೋ ಅಂತ ಹೇಳ್ತಾಳೆ. ಶ್ರೇಷ್ಠ ಪುರುಷನಾಗು. ಅವಳ ಮದುವೆ ಆದಂದ್ರೆ ಇಡೀ 3 ಲೋಕದಾಗ ಶ್ರೇಷ್ಠ ಪುರುಷ ಯಾರಪ್ಪ ಅಂದ್ರೆ ನೀ ಆಗ್ತಿ, ರಾವಣ ಆಗ್ತಿ. ಈಗ ಯಾರದಾರ ಅಂದ್ರೆ ರಾಮ ಅದಾನ ಅಂಥೇಳಿ ಅವನ ತಲೆಯಾಗಿ ಇದನ್ನು ಬಿಟ್ಬಿಡ್ತಾಳೆ. ಮುಂದುವರೆದು, ಓ ಸಹೋದರ, ಸುಂದರ ಸೀತೆಯನ್ನು ನಿನಗಾಗಿ ತರುತ್ತಿದ್ದೆ. ವಿರೂಪಗೊಳಿಸಿ ನನ್ನ ಲಕ್ಷ್ಮಣ ರಕ್ಷಿಸಿದನು ಸೀತೆಯನ್ನು. ನೋಡಿ ಇಲ್ಲಿ ಮತ್ತೆ ಅನ್ನಿಗೆ ಹೇಳ್ತಾಳ, ಅಂಥ ಸುಂದರ ಸ್ತ್ರೀಯನ್ನು ನಿನಗಾಗಿ ತೊಂಬರಕ್ಕೆ ಹೋಗಿದ್ನ, ನಿನಗೆ ತಂದು ಆಕೆನ ಒಪ್ಪಿಸ್ಬೇಕಂತ ಹೋಗಿದ್ನಿ. ಅದು ಲಕ್ಷ್ಮಣ ನೋಡಿದವನು ನನ್ನ ಏನು ಮಾಡಿಬಿಟ್ಟ, ಆಕಿನ ರಕ್ಷಣೆಗೆ ಬಂದು ನನ್ನನ್ನು ಕುರುಪಿಯನ್ನಾಗಿ ಮಾಡಿದ, ನನ್ನ ಮುಖವನ್ನು ಭಂಗ ಮಾಡಿದ, ಕಿವಿ ಮೂಗುಗಳನ್ನು ಕತ್ತರಿಸಿದ ಅಂತ ಹೇಳ್ತಾಳೆ. ನೋಡಿ, ಮಾಡಿದ ನನಗೆ ಮದುವೆ ಮಾಡ್ಕೊಂತ ಬೆನ್ನು ಹತ್ತಿರ್ತಾಳೆ ಅವ್ರಿಗೆ. ಅದನ್ನು ಹೇಳೋದಿಲ್ಲ ಆಕೆ. ಏನು ಹೇಳ್ತಾಳಂದ್ರೆ, ಅಂಥ ಸುಂದರ ಸ್ತ್ರೀಯನ್ನು ತಂದು ನಿನ್ನ ಹೆಂಡತಿ ಮಾಡೋಕಿದ್ನಿ, ಅವ ಅಡ್ಡ ಬಂದ ಆಕೆ ರಕ್ಷಣೆಗಾಗಿ ನನಗೆ ಇದು ಕುರುಪಿಗೊಳಿಸಿದಾನ ಅಂತ ಹೇಳ್ತಾಳೆ. ಅಂದ್ರೆ ಹೆಣ್ಣು ಯಾವ ರೀತಿಯಾಗಿ ಬದಲಿಸ್ತಿದೆ ನೋಡಿ. ಇದರಲ್ಲಿ ಚಾಣಕ್ಷತನ. ತನ್ನ ತಪ್ಪನ್ನು ಹೇಳ್ಕೊಳ್ಳೋದಿಲ್ಲ, ಅದು ಯಾವಾಗಲೂ ತನ್ನ ತಪ್ಪನ್ನು ಹೇಳ್ಕೊಳ್ಳೋದಿಲ್ಲ. ಜನರಲ್ ಸ್ವಭಾವ ಹೇಳ್ತೇನೆ. ಹೆಣ್ಣು ಸಾಮಾನ್ಯವಾಗಿ ತಾನು ಮಾಡಿದ ತಪ್ಪನ್ನು ಹೇಳೋದಿಲ್ಲ, ಆದರೆ ತಾನು ಮಾಡಿದ ತಪ್ಪನ್ನು ಇನ್ನೊಬ್ಬರ ಮೇಲೆ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಿದೆ ಅನ್ನೋದು ಇಲ್ಲಿ ಶೂರ್ಪನಖಾಳಿಂದ ಮೂಲಕ ವಾಲ್ಮೀಕಿಯವರು ಹೇಳ್ತಾರೆ. ಮುಂದುವರೆದು, ಓ ರಾವಣ, ನೀನು ಮನ್ಮಥನಾಗುವಿ. ಮನದ್ರಮುಖಿ ಸೀತೆಯ ಸೌಂದರ್ಯ ಕಂಡು ಆ ಸೀತೆಯ ಸೌಂದರ್ಯ ನೋಡಿದಂದ್ರೆ ನೀನು ಮನ್ಮಥನಾಗಿ ಬಿಡ್ತೀಯ. ಅದಕ್ಕೆ ನೀ ಸೀತೆಯನ್ನು ನೀನು
ಅಪಹರಿಸಬೇಕು ಅನ್ನುವಂಥದ್ದು ಒಂದು ವಿಚಾರವನ್ನು ಅವನ ತಲೆಯಾಗ ಕೊಡ್ತಾಳೆ. ಚಿಗುರಿದರೆ ನಿನ್ನಲ್ಲಿ ಅವಳತ್ತ ಹೆಜ್ಜೆ ಇಡು ಬೇಗ. ಒಂದು ವೇಳೆ ಆಕೆಯನ್ನು ಪತ್ನಿ ಮಾಡ್ಕೋಬೇಕಂತ ಏನಾದರೂ ನಿನ್ನಲ್ಲಿ ಆಸೆ ಹುಟ್ಟಿತ್ತಂದ್ರೆ ತಕ್ಷಣನೇ ಏನು ಮಾಡಿಬಿಡು, ಆಕೆನ ಅಪಹರಿಸಲಿಕ್ಕೆ ರೆಡಿಯಾಗು. ನಿನ್ನ ಪತ್ನಿಯನ್ನಾಗಿ ಮಾಡಿಕೋ ತ್ರಿಲೋಕ ಸುಂದರಿಯನ್ನು. ಇದೇ ಸಮಯ ರಾಮನ ವಿರುದ್ಧ ಸೇಡು ತೀರಿಸಿಕೋ ದೂಷಣಕರ ಜನಸ್ಥಾನ ರಾಕ್ಷಸರ ಹತ್ತಿಗಾಗಿ. ಇಷ್ಟು ಮಂದಿನೆಲ್ಲ ಕೊಂದಾಣ, ಇದೊಂದು ನಿನಗೆ ಅವಕಾಶ ಇದೆ. ಆಕೆ ತ್ರಿಪುರ ಸುಂದರ ಇದ್ದಾಳ, ಆಕೆ 3 ಲೋಕದ ಸುಂದರಿ ಇದ್ದಾಳ, ಆಕೆ ನಿನ್ನ ಮಡದಿಯಾಗಿ ಮಾಡ್ಕೋಬೇಕಾಗಿತ್ತು ಅಂತ ತಕ್ಷಣ ನೀನು ಒಂದು ಉಪಾಯ ಹಾಕಿ ಅವಳನ್ನು ಅಪಹರಿಸು ಅಂಥೇಳಿ ನನಗೆ ಪ್ರಚೋದಾತ್ಮಕ ಮಾತುಗಳನ್ನು ಹೇಳ್ತಾಳೆ. ಮುಂದೆ ಇದನ್ನು ಕೇಳಿ ರಾವಣ ಯಾವ ರೀತಿಯಾಗಿ ಸ್ಪಂದಿಸ್ತಾನೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.